ನಾವು ನಮ್ಮ ಮನೇಲಿರುವಂತಹ ಬೆಕ್ಕನ್ನು ಆಟ ಆಡಿಸ್ತೀವಲ್ವ, ಆಟ ಆಡಿಸೋತ್ತಿಗೆ ಅದ್ರ ಮೈ ಮೇಲಿರುವಂತಹ ಕೂದಲು ನಮ್ಮ ಮೈ ಮೇಲೆ ಆಗ್ಬೋದು. ಆ ಕೂದಲು ನಜಸ್ಸಾಗಿದೆ. ಆ ಕೂದಲು ಏನಾಗಿದೆ? ಬೆಕ್ಕನ್ನು ನಾವು ತೆಗಿಯೋತ್ತಿಗೆ ಬೆಕ್ಕು ಒಳ್ಳೆ ಬಲೂನ್ ಆದಂಗೆ ಆಗಿತ್ತು. ಹೇಗೆ? ಒಂದು ಬೆಕ್ಕು ಬಾವಿಯಲ್ಲಿ ಬಿದ್ದು ಸತ್ತು ಹೋಗಿದೆ. ಬಾವಿಯಲ್ಲಿರುವ ನೀರು ಸ್ವಚ್ಛನ? ನಜಸ್ಸಾಗಿರುವಂತಹ ನೀರು ಹೇಗೆ ಸ್ವಚ್ಛ ಮಾಡಬಹುದು, ವಿವರಿಸಬಹುದಾ? ಪ್ರಶ್ನೆ ಏನು? ಬಾವಿಗೆ ಬೆಕ್ಕು ಬಿದ್ದಿದೆ ಅಲ್ವಾ? ಬೆಕ್ಕು ಬಿದ್ದು ಸತ್ತು ಹೋಗಿದೆ. ಸತ್ತು ಹೋದಾಗ ಆ ನೀರು ನಜಸ್ಸ ಶುಚಿನ? ನಜಸ್ಸಾಗಿದ್ದರೆ ಹೇಗೆ ಕ್ಲೀನ್ ಮಾಡಬಹುದು ಅನ್ನೋದೆಲ್ಲ ಪ್ರಶ್ನೆ. ಓಕೆ, ಇನ್ಶಾಅಲ್ಲಾಹ್ ನೋಡ್ತಾ ಬರೋಣ. ಏನು ಅಂತ ವಿಷಯ ನೋಡೋಣ. ಬಿಸ್ಮಿಲ್ಲಾ. ಮೊದಲನೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಷಯ ಇದೆ. ಅದೇನೆಂದರೆ, ನೀರಿದೆಯಲ್ಲ, ನೀರಿಗೆ ನಜಸ್ ಬಿದ್ದರೆ, ಒಂದು ನೀರು ಅರ್ಥ ಮಾಡ್ಕೊಳ್ಳಿ, ನೀರಿಗೆ ನಜಸ್ ಬಿದ್ದರೆ ಆ ನೀರು ಯಾವಾಗ ನಜಸ್ಸಾಗ್ತದೆ, ಯಾವಾಗ ಶುಚಿ ಇರ್ತದೆ ಅನ್ನೋದನ್ನು ಒಂದು ತಿಳುವಳಿಕೆ ಮೊದಲು ಮಾಡ್ಕೊಳ್ಳೋಣ. ಏನಂದರೆ, ಹೇಗೆ ಅಂದರೆ ನೋಡಿ, ಅದಕ್ಕೆ ಅರಬಿಯಲ್ಲಿ 2 ಕುಲ್ಲತ್ ಅಂತ ಹೇಳ್ತಾರೆ. 2 ಕುಲ್ಲತ್ ಅಂದರೆ ಹೆಚ್ಚು ಕಡಿಮೆ ಒಂದು ಅಂದಾಜಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು 200 ಲೀಟ್ರಿಗಿಂತ ಜಾಸ್ತಿ ನೀರು, ಅದಕ್ಕೆ ಜಾಸ್ತಿ ನೀರು ಅಂತ ಉಪಯೋಗಿಸ್ತಾರೆ. 200 ಲೀಟ್ರಿಗಿಂತ ಕಡಿಮೆ ಇರೋ ನೀರನ್ನ ಕಡಿಮೆ ನೀರು ಅಂತ ಹೇಳ್ತಾರೆ. ಅಂದರೆ ಕಡಿಮೆ ನೀರಿಗೆ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ತಾ ಇದೆಯಲ್ಲ, ಕಡಿಮೆ ನೀರಿಗೆ ಒಂದು ನಜಸ್ ಬಿದ್ದಿದ ತಕ್ಷಣ ಆ ನೀರೆಲ್ಲವೂ ಕೂಡ ನಜಸ್ ಆಗ್ತದೆ. ಅರ್ಥ ಆಯ್ತಾ? ಏನು ಹೇಳಿ? ಕಡಿಮೆ ನೀರಿಗೆ ಒಂದು ನಜಸ್ ಬಿದ್ದ ತಕ್ಷಣ ಆ ನೀರೆಲ್ಲವೂ ಕೂಡ ಏನಾಗ್ತದೆ? ನಜಸ್ಸಾಗ್ತದೆ. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ. ಹೆಚ್ಚಿರುವಂತಹ ನೀರು ಅಂದರೆ 200 ಲೀಟ್ರಿಗಿಂತಲೂ ಹೆಚ್ಚಿರುವಂತಹ ನೀರಿಗೆ ಒಂದು ನಜಸ್ ಬಿದ್ದರೆ ಅಲ್ಲಿ ನಾವು ನೋಡುವಂತಹ ಮತ್ತೊಂದು ವಿಷಯ ಇದೆ. ಏನಂದರೆ, ಆ ನಜಸ್ ಬಿದ್ದ ಕಾರಣ ಈ ನೀರು ಚೇಂಜ್ ಆಗಿದೆಯಾ ಅಂತ ನೋಡ್ತೇವೆ. ಅರ್ಥ ಆಯ್ತಾ? ಏನು? ಚೇಂಜ್ ಆಗಿದೆಯಾ ಅಂತ ನೋಡ್ತೇವೆ. ಚೇಂಜ್ ಆದರೆ ಅದು ಸ್ವಲ್ಪವೂ ಕೂಡ ವಾಸನೆಯಲ್ಲಿ ಚೇಂಜ್ ಬಂತ, ಅದರ ರುಚಿಯಲ್ಲಿ ಚೇಂಜ್ ಬಂತ, ಅಥವಾ ಅದರ ಕಲರ್ನಲ್ಲಿ ಚೇಂಜ್ ಬಂತ, ಏನಾದರೂ ಒಂದು ಸ್ವಲ್ಪ ಚೇಂಜ್ ಬಂದರೂ ಕೂಡ ಆ ನೀರು ಯೋಗ್ಯವಲ್ಲ. ಈಗೇನರ್ಥ ಆಯಿತು? 200 ಲೀಟ್ರ್ಗಿಂತಲೂ ಕಡಿಮೆ ಇರುವ ನೀರಿಗೆ ಒಂದು ನಜಸ್ ತಾಗಿದ ತಕ್ಷಣ ಎಲ್ಲ ನೀರು ಕೂಡ ಏನಾಗ್ತದೆ? ನಜಸ್ ಆಗ್ತದೆ. ಅಲ್ಲಿ ಏನಿಲ್ಲ, ಕಲರ್ ಚೇಂಜ್ ಆಗಿದೆಯಾ, ವಾಸನೆ ಬಂದಿದೆಯಾ ಅಂತ ನೋಡಲ್ಲ. ಅರ್ಥ ಆಯ್ತಾ? ಆದರೆ 200 ಲೀಟ್ರ್ಗಿಂತಲೂ ಜಾಸ್ತಿ ಇರುವಂತಹ ನೀರಲ್ಲಾದರೆ ಏನು ನೋಡ್ತೇವೆ? ಕಲರ್ ಚೇಂಜ್ ಆಗಿದೆಯಾ, ವಾಸನೆ ಚೇಂಜ್ ಆಗಿದೆಯಾ, ರುಚಿ ಬದಲಾವಣೆ ಆಗಿದೆ ಅಂತ ನೋಡ್ತೇವೆ. ಬದಲಾವಣೆ ಆದರೆ ಆ ನೀರು ಯೂಸ್ ಮಾಡಲಿಕ್ಕೆ ಆಗಲ್ಲ. ಬದಲಾವಣೆ ಆಗಿಲ್ಲ ಅಂದರೆ ಆ ನೀರನ್ನು ಯೂಸ್ ಮಾಡ್ಬೋದು. ಇದೊಂದು ಪ್ರಾಥಮಿಕವಾದಂತಹ ಒಂದು ವಿಷಯ, ಟಿಪ್ಪಣಿ. ಓಕೆ, ಈಗ ವಿಷಯಕ್ಕೆ ಬರ್ತೇನೆ ನೋಡಿ. ನಿಮ್ಮ ಪ್ರಶ್ನೆ ಏನು? ಎಲ್ಲಿ ಬಿದ್ದಿದೆ? ಬಾವಿಯೊಳಗಡೆ ಏನು ಬಿದ್ದಿದೆ? ಬೆಕ್ಕು ಬಿದ್ದಿದೆ ಅಲ್ವಾ? ಓಕೆ. ಬಾವಿಯೊಳಗಡೆ ಬೆಕ್ಕು ಬಿದ್ದಾಗ ಈ ಬಾವಿಯೊಳಗಡೆ ಬಿದ್ದು ಸತ್ತೋಗಿದೆ. ಬೆಕ್ಕು ಬಿದ್ದ ತಕ್ಷಣ ನಜಸ್ಸಾಗಲ್ಲ, ಬೆಕ್ಕು ನಜಸ್ಸಲ್ಲ. ಜೀವ ಇರುವಂತಹ ಜೀವಿಗಳಲ್ಲಿ ನಾಯಿ ಮತ್ತು ಹಂದಿ, ಈ 2 ಜೀವಿ ಮಾತ್ರ ನಜಸ್, ಅದಲ್ಲದ ಬೇರೆ ಯಾವ ಜೀವಿ ಕೂಡ ನಜಸ್ಸಲ್ಲ. ಅರ್ಥ ಆಗ್ತಿದೆಯಲ್ಲ? ಓಕೆ. ಈಗ ಬೆಕ್ಕು ಬಿದ್ದು ಸತ್ತು ಹೋಯಿತು. ಸತ್ತು ಹೋದರೆ ಅದು ನಜಸ್ಸಾಗ್ತದೆ, ಶವವಾಗ್ತದೆ, ಶವ ನಜಸ್ಸಾಗಿದೆ. ಓಕೆ. ಈಗ ಈ ಬಾವಿಯಲ್ಲಿ 200 ಲೀಟ್ರಿಗಿಂತಲೂ ನೀರು ಕಡಿಮೆ ಇದ್ದರೆ ಬೆಕ್ಕು ಸತ್ತ ತಕ್ಷಣ ನೀರೆಲ್ಲವೂ ಕೂಡ ನಜಸ್ಸಾಗ್ತದೆ. ಅರ್ಥ ಆಯ್ತಾ? ಏನಕ್ಕೆ? 2 ಕುಲ್ಲತ್ಗಿಂತಲೂ ಕಡಿಮೆ ನೀರಿದ್ರೆ ಏನಾಗ್ತದೆ? ನಜಸ್ ಬಿದ್ದ ತಕ್ಷಣ, ಅಂದರೆ ಬೆಕ್ಕು ಬೀಳುವತ್ತಿಗೆ ನಜಸ್ಸಾಗಿರಲಿಲ್ಲ, ಮತ್ತು ಸತ್ತ ತಕ್ಷಣ ಏನಾಗ್ತದೆ? ನಜಸ್ಸಾಗ್ತದೆ, ಶವವಾಗ್ತದೆ, ನಜಸ್ಸಾಗ್ತದೆ. ಆವಾಗ ಈ ಬಾವಿಯಲ್ಲಿ 2 ಕುಲ್ಲತ್ಗಿಂತಲೂ ನೀರು ಕಡಿಮೆ ಇದ್ದರೆ ನೀರೆಲ್ಲವೂ ಕೂಡ ನಜಸ್ಸಾಯಿತು. ಅರ್ಥ ಆಯ್ತಾ? ಓಕೆ. ಈಗ ವಿಷಯ ಏನಂದರೆ, ಬಾವಿಯಲ್ಲಿ 2 ಕುಲ್ಲತ್ಗಿಂತಲೂ ಕಡಿಮೆ ನೀರಿದ್ದರೆ ಮತ್ತೆ ನಾವು ಏನು ಮಾಡಲಿಕ್ಕಾಗಲ್ಲ, ಆ ನೀರು ಯೂಸ್ ಮಾಡಲಿಕ್ಕಾಗಲ್ಲ. ಬೆಕ್ಕನ್ನು ತೆಗೆದು ಹೊರಗೆ ಹಾಕಬೇಕು, ನೀರೆಲ್ಲವನ್ನು ಕೂಡ ಖಾಲಿ ಮಾಡಬೇಕು. ಬಾವಿಯೊಳಗಿರೋ ನೀರು ಅದು ಮೋಟ್ರ್ ಹೊಡೆದು ಖಾಲಿ ಮಾಡ್ಬೋದು, ಇನ್ಯಾವುದೇ ರೀತಿಯಲ್ಲಿ ಖಾಲಿ ಮಾಡ್ಬೋದು. ಓಕೆ. ಇಲ್ಲಾಂದ್ರೆ ಮತ್ತೊಂದು ಆಪ್ಷನ್ ಇದೆ, ಏನು ಗೊತ್ತಾ? ಅದೇ ಬಾವಿಗೆ ನೀರನ್ನು ಜಾಸ್ತಿ ಮಾಡೋದು. ನೀರನ್ನು ಏನು ಮಾಡೋದು? ಹೇಗೆ ಜಾಸ್ತಿ ಮಾಡ್ಬೋದು? ಜಲ ಬರುತ್ತಲ್ಲ, ಬಾವಿಯಲ್ಲಿ ಜಲ ಬರುತ್ತಲ್ಲ, ಹಾಗೆ ಜಲ ಬಂದು ನೀರು ಜಾಸ್ತಿ ಆದರೆ 2 ಕುಲ್ಲತ್ಗಿಂತಲೂ ಅಂದರೆ 200 ಲೀಟ್ರ್ಗಿಂತಲೂ ಜಾಸ್ತಿ ನೀರಾದರೆ ಯಾವ ವಾಸನೆ ಏನೂ ಇಲ್ಲ ಅಂದರೆ ನೀರು ಶುದ್ಧಿ ಆಯಿತು.
ಓಕೆನಾ. ಅಥವಾ ಅದಕ್ಕೆ ನಾವು ಬೇರೆ ನೀರು ಸೇರಿಸಿ ಜಾಸ್ತಿ ಮಾಡಿದ್ವಿ, ಅವಾಗಲೂ ಕೂಡ ನೀರು ಏನಾಗ್ತದೆ, ಶುಚಿ ಆಗ್ತದೆ. ಓಕೆ, ಅರ್ಥ ಆಯ್ತಾ? ಓಕೆ. ಇನ್ನು ಆ ರೀತಿ ನೀರು ಜಾಸ್ತಿ ಮಾಡಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಇಲ್ಲ ಅಂದರೆ ಮತ್ತೇನು ಮಾಡಲಿಕ್ಕಾಗಲ್ಲ, ಆ ನೀರು ಶುಚಿ ಅಲ್ಲ. ಅರ್ಥ ಆಯ್ತಾ? ಓಕೆ. ಇನ್ನು ಬಾವಿಯಲ್ಲಿ ಹೇಗೆ ಆದರೂ ಕೂಡ ಒಂದು 200 ಲೀಟ್ರ್ಗಿಂತಲೂ ಜಾಸ್ತಿ ನೀರು ಇರುತ್ತಲ್ಲ, ಇರುತ್ತೆ. ಆವಾಗ ಟೆನ್ಷನ್ ಇದೆಯಾ? ಇಲ್ಲ. ಬೆಕ್ಕನ್ನು ತೆಗೆದಾದ್ಮೇಲೆ ನೋಡಬೇಕು ಏನಂತ, ಈ ಬಾವಿಯಲ್ಲಿರುವಂತಹ ನೀರಿಗೆ ವಾಸನೆ ಬಂದಿದೆಯಾ ನೋಡಬೇಕು. ವಾಸನೆಗೆ ಬದಲಾವಣೆ ಇಲ್ಲ ಅಂದರೆ, ರುಚಿಯಲ್ಲಿ ಬದಲಾವಣೆ ಇದೆ ನೋಡಬೇಕು. ರುಚಿಯಲ್ಲೂ ಬದಲಾವಣೆ ಇಲ್ಲ ಅಂದರೆ, ಮತ್ತು ಅದರ ಬಣ್ಣದಲ್ಲಿ, ಕಲರಲ್ಲಿ ಬದಲಾವಣೆ ಇದೆ ನೋಡಬೇಕು. ಇದು ಮೂರಲ್ಲೂ ಬದಲಾವಣೆ ಇಲ್ಲ ಅಂದರೆ ಆ ನೀರು ಯೂಸ್ ಮಾಡ್ಬೋದು, ಯೋಗ್ಯ ಆಗಿದೆ. ಅಲ್ಲಿ ಮತ್ತೊಂದು ವಿಷಯ ನೋಡಲಿಕ್ಕಿದೆ, ಅದರ ಕೂದಲು ಬೀಳೋ ವಿಷಯ, ಅದು ಹೇಳ್ತೀನಿ, ಲಾಸ್ಟಿಗೆ ಹೇಳ್ತೀನಿ. ಓಕೆನಾ. ಆದರೆ ಬದಲಾವಣೆ ಆಗಿದ್ದರೆ ಮತ್ತೆ ಆ ನೀರನ್ನ ಏನು ಮಾಡಲಿಕ್ಕಾಗಲ್ಲ, ಯೂಸ್ ಮಾಡಲಿಕ್ಕಾಗಲ್ಲ. ಎಲ್ಲಿ ತನಕ ಅಂದರೆ ಆ ಬದಲಾವಣೆ ಹೋಗೋ ತನಕ. ಅಂದರೆ ಈಗ ಒಂದು ಬೆಕ್ಕು ಬಿದ್ದು ಒಂದು 4-5 ದಿನ ಕಳೆದಾದ್ಮೇಲೆ ಗೊತ್ತಾಗಿತ್ತು, ಬಾವಿಯೊಳಗೆ ಬೆಕ್ಕು ಬಿದ್ದು 4-5 ದಿನ ಕಳೆದಾದ್ಮೇಲೆ ಗೊತ್ತಾಗಿತ್ತು. ಆವಾಗ ಏನಾಯಿತು, ಈ ಬೆಕ್ಕು ಬಿದ್ದು ನೀರೆಲ್ಲ ಹಳಸೋಯ್ತು, ವಾಸನೆ ಬಂತು. ಈಗ ಬೆಕ್ಕನ್ನು ನಾವು ತೆಗೆದಾದ್ರೂ ಕೂಡ ನೀರಲ್ಲಿ ವಾಸನೆ ಬರ್ತಾ ಇದೆ. ಈ ನೀರು ಯೂಸ್ ಮಾಡ್ಬೋದಾ? ಎಷ್ಟೇ ಜಾಸ್ತಿ ನೀರಿದ್ರೂ ಕೂಡ ಯೂಸ್ ಮಾಡ್ಬೋದಾ? ಇಲ್ಲ. ಎಲ್ಲಿ ತನಕ ಯೂಸ್ ಮಾಡಬಾರ್ದು ಅಂದರೆ, ಅದರಲ್ಲಿರುವಂತಹ ವಾಸನೆ, ಕಲರ್ ಮತ್ತು ಅದರ ರುಚಿ, ಟೇಸ್ಟ್, ಇದು ಮೂರು ಕೂಡ ಹೋಗುವ ತನಕವೂ ಕೂಡ ಆ ನೀರು ಯೂಸ್ ಮಾಡಲಿಕ್ಕಿಲ್ಲ, ನಜಸ್ಸೆ. ಆ ನೀರು ಯೂಸ್ ಮಾಡಿ ಒದು ಮಾಡಿದ್ರೆ ಒದು ಸರಿಯಾಗಲ್ಲ. ಒಸುಲು ಮಾಡಿದ್ರೆ, ಫರ್ಲ್ ಸ್ನಾನ ಮಾಡಿದರೆ ಫರ್ಲ್ ಸ್ನಾನ ಸರಿಯಾಗಲ್ಲ. ಆ ನೀರು ಯೂಸ್ ಮಾಡಿ ಶೌಚ ಮಾಡಿದ್ರೆ, ಶೌಚ ಅಂದರೆ ಗೊತ್ತೈತಲ್ಲ, 1ಕ್ಕೆ 2ಕ್ಕೆ ಎಲ್ಲ ಹೋಗಿ ತೊಳಿತೀವಲ್ಲ, ತೊಳೆದ್ರೂ ಕೂಡ ಅದು ಶುಚಿಯಾಗಲ್ಲ ನಜಸ್ಸಾದ ನೀರಲ್ಲಿ. ಏನಕ್ಕೆ? ಉಪಯೋಗಿಸುವಂಥ ನೀರು ಏನಾಗಬೇಕು, ಶುಚಿಯಾಗಿರುವಂಥ ನೀರಾಗಿರಬೇಕು. ಓಕೆ. ಅದಕ್ಕೆ ಈಗ ಏನು ಮಾಡಬೇಕು, ಹಂಗೆ ಜಾಸ್ತಿ ಆದರೆ ವಾಸನೆ ಬಂದರೆ, ಜಾಸ್ತಿ ಇರೋ ನೀರು ವಾಸನೆ ಬಂದರೆ ಮತ್ತೆ ಏನು ಮಾಡಬೇಕು, ಆ ವಾಸನೆ ಹೋಗೋ ತನಕ ಕೂಡ ಏನು ಮಾಡಬೇಕು, ಅದನ್ನು ಹಾಗೇ ಆ ನೀರು ಯೂಸ್ ಮಾಡದೆ ಬಿಡಬೇಕು. ಅದನ್ನು ಖಾಲಿ ಮಾಡ್ಬೋದು, ನೀರು ಖಾಲಿ ಮಾಡಿ ವಾಸನೆ ಹೋಗೋ ರೀತಿ ಮಾಡ್ಬೋದು, ಆಪ್ಷನ್. ಓಕೆ. ಇನ್ನು ಮತ್ತೊಂದು ವಿಷಯ ಏನಂದರೆ, ಈಗ ಬೆಕ್ಕು ಬಿತ್ತು, ಮಾರನೇ ದಿನ ಗೊತ್ತಾಯಿತು ಬೆಕ್ಕು ಬಿದ್ದಿದ್ದು, ಇನ್ನೂ ಕೂಡ ವಾಸನೆ ಏನೂ ಬಂದಿಲ್ಲ ನೀರಿಗೆ. ಬೆಕ್ಕನ್ನು ನಾವು ತೆಗಿಯೋತ್ತಿಗೆ ಬೆಕ್ಕು ಒಳ್ಳೆ ಬಲೂನ್ ಆದಂಗೆ ಆಗಿತ್ತು. ಹೇಗೆ? ಬಲೂನ್ ಥರ ಊದ್ಕೊಂಡಿದೆ, ಅದ್ರ ಮೈ ಮೇಲಿರುವಂತಹ ಕೂದಲೆಲ್ಲ ಬಿದ್ದೋಗಿದೆ. ಈಗ ಬೆಕ್ಕಿನ ಮೈ ಮೇಲಿರುವಂತಹ ಕೂದಲು ಇದೆಯಲ್ಲ, ಈ ಕೂದಲು ನಜಸ್ಸಾಗಿದೆ. ಯಾವಾಗ? ಬೆಕ್ಕು ಜೀವ ಇರುತ್ತೆ, ಅದ್ರ ಮೈ ಮೇಲಿದ್ದರೆ ನಜಸ್ಸಲ್ಲ, ಅದ್ರ ಮೈ ಮೇಲಿಂದ ಹೊರಗೆ ಬಂದರೆ ನಜಸ್ಸು. ಅದು ಸತ್ತ ಮೇಲೆ ಹೊರಗೆ ಬಂದರೂ ನಜಸ್ಸೆ, ಜೀವ ಇರೋತ್ತಿಗೆ ಹೊರಗೆ ಬಂದರೂ ಕೂಡ ನಜಸ್ಸೆ. ಅವಾಗ ನಾವು ಒಂದು ವಿಷಯ ಇಲ್ಲಿ ಜಾಗ್ರತೆ ಮಾಡಬೇಕೇನೆಂದರೆ, ನಾವು ನಮ್ಮ ಮನೇಲಿರುವಂತಹ ಬೆಕ್ಕನ್ನು ಆಟ ಆಡಿಸ್ತೀವಲ್ವ, ಆಟ ಆಡಿಸೋತ್ತಿಗೆ ಅದ್ರ ಮೈ ಮೇಲಿರುವಂತಹ ಕೂದಲು ನಮ್ಮ ಮೈ ಮೇಲೆ ಆಗ್ಬೋದು. ಆ ಕೂದಲು ನಜಸ್ಸಾಗಿದೆ. ಆ ಕೂದಲು ಏನಾಗಿದೆ? ನಜಸ್ಸಾಗಿದೆ. ಆ ಕೂದಲು ಇಟ್ಕೊಂಡು ನಾವು ಮಸೀದಿ ಹೋಗಿ ನಮಾಜ್ ಮಾಡಿದ್ರೆ, ಮಸೀದಿ ಅಲ್ಲ ಮನೇಲೆ ಒಟ್ಟು ನಮಾಜ್ ಮಾಡಿದರೆ ಆ ನಮಾಜ್ ಸಹಿ ಆಗಲ್ಲ. ಏನಕ್ಕೆ? ಮೈ ಮೇಲೆ ಏನಿದೆ? ನಜಸ್ಸಿದೆ, ಸಹಿ ಆಗಲ್ಲ. ಅರ್ಥ ಆಗುತ್ತಲ್ಲ? ಅದೊಂದು ಜಾಗ್ರತೆ ಮಾಡಬೇಕಿರಲಿ. ಈಗ ಬಾವಿಯಲ್ಲಿ ಏನು ಬಿದ್ದಿದೆ? ಕೂದಲು ಬಿದ್ದಿದೆ. ಏನು ಬಿದ್ದಿದೆ? ಕೂದಲು ಬಿದ್ದಿದೆ. ಬೆಕ್ಕನ್ನು ತೆಗಿತಿಗೆ ಬರೀ ಬೆಕ್ಕು ಮಾತ್ರ ಬಂತು, ಕೂದಲೆಲ್ಲೂ ಕೂಡ ಬಾವಿಯಲ್ಲಿ ಬಿದ್ದಿದೆ. ಬಾವಿಯಲ್ಲಿ ನೀರು ತುಂಬ ಜಾಸ್ತಿ ಇದೆ, ಯಾವ ಬದಲಾವಣೆ ಕೂಡ ಆಗಿಲ್ಲ ನೀರಿನಲ್ಲಿ. ಏನಾಗಿಲ್ಲ? ನೀರಿನಲ್ಲಿ ವಾಸನೆ ಬದಲಾಗಿಲ್ಲ, ರುಚಿ ಬದಲಾಗಿಲ್ಲ, ಮತ್ತು ಬಣ್ಣ ಬದಲಾಗಿಲ್ಲ, ಏನು ಬದಲಾಗಿಲ್ಲ. ನೀರು ಚೆನ್ನಾಗೇ ಇದೆ. ಆದರೆ ವಿಷಯ ಏನಂದರೆ, ನಜಸ್ಸಾದಂತಹ ಕೂದಲು ಇದೆಯಲ್ಲ, ಇದೆಲ್ಲಿದೆ? ಬಾವಿಯಲ್ಲಿದೆ. ಅರ್ಥ ಆಯ್ತಾ? ನಾನು ಮೊದಲೇ ಹೇಳಿದೆ ಏನಂತ, 2 ಕುಲ್ಲದಕ್ಕಿಂತಲೂ ಜಾಸ್ತಿ ಇರುವಂತಹ ನೀರಿನಲ್ಲಿ ನಜಸ್ ಬಿದ್ದರೆ ಆ ನೀರು ಯಾವಾಗ ನಜಸ್ಸಾಗುತ್ತೆ? ಚೇಂಜಸ್ ಬಂದರೆ ಮಾತ್ರ ನಜಸ್ಸಾಗುತ್ತೆ ಅಂತ ಅಲ್ವಾ? ಈಗ ಏನು, ಈ ಬಾವಿಯಲ್ಲಿ ತುಂಬ ನೀರಿದೆಯಾ? 2 ಕುಲ್ಲದಕ್ಕಿಂತಲೂ ಜಾಸ್ತಿ ನೀರಿದೆ ಅಲ್ವಾ? ಇದೆ. ನಜಸ್ ಇದೆಯಾ ಇಲ್ವಾ? ನಜಸ್ಸು ಬಿದ್ದಿದೆ. ಚೇಂಜಸ್ ಇದೆಯಾ? ಚೇಂಜಸ್ ಏನೂ ಆಗಿಲ್ಲ ಅಂದರೆ ಆ ನೀರು ಶುಚಿ. ಆ ನೀರೇನು ಶುಚಿ. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದರೆ, ನಾವು ಆ ನೀರಿಗೆ, ಬಾವಿಗೆ ಒಂದು ಬಕೆಟ್ ಹಾಕಿ ನೀರು ಎಳಿತಾ ಇರ್ತೀವಿ. ಏನು ಮಾಡ್ತೀವಿ? ನೀರು ಎಳಿತೀವಿ. ನೀರು ಎಳೆದಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹೇಗೆ ಅಂದರೆ, ಆ ಬಕೆಟ್ ಒಳಗಡೆ ಈ ಕೂದಲು ಅಕಸ್ಮಾತ್ ಬಂದರೆ ಏನಾಗುತ್ತೆ ನೋಡಿ. ಬಕೆಟಿಂದ ನೀರು ಮೇಲೆ ಬರ್ತಾ ಇದೆ, ಬರೋತ್ತಿಗೆ ಈ ಬಕೆಟಲ್ಲಿ ಏನಿದೆ? ಕೂದಲಿದೆ. ಈ ಬಕೆಟಲ್ಲಿ 2 ಕುಲದ ನೀರಿದೆಯಾ? 200 ಲೀಟರ್ ನೀರಿದೆಯಾ? ಇಲ್ಲ.
200 ಲೀಟ್ರಿಗಿಂತಲೂ ಕಡಿಮೆ ಇರೋ ನೀರಿನಲ್ಲಿ ನಜಸ್ಸಿದೆ. ಅವಾಗೇನಾಯಿತು? ಈ ನೀರು ನಜಸ್ಸಾಯಿತು. ಅದೇ ನೀರು ಬಾವಿಲಿ ಬಿದ್ದರೆ ಶುಚಿ, ಕಾರಣ 200 ಜಾಸ್ತಿ ಇದೆ. ಅರ್ಥ ಆಯ್ತಾ ಹೇಗಂತ? ಈ ಬಾವಿಯಲ್ಲಿ ನೀರಿರೋತ್ತಿಗೆ ಏನು ನಜಸ್ಸಾಗಿರಲಿಲ್ಲ, ಬಕೆಟಲ್ಲಿ ಇರೋತ್ತಿಗೂ ನಜಸ್ಸಾಗಿರಲಿಲ್ಲ. ಬಕೆಟಿಂದ ಬಾವಿಯಿಂದ ಬಕೆಟ್ ಮೇಲೆ ಏಳೊತ್ತಿಗೆ ಇದ್ರದ್ದು ಟಚ್ ಬಿಟ್ಟ ತಕ್ಷಣ ನಜಸ್ಸಾಯಿತು. ಯಾಕೆ ನಜಸ್ಸಾಯಿತು? ಕಡಿಮೆ ನೀರಿನಲ್ಲಿ ನಜಸ್ ಬಿದ್ದಿದೆ. ಆವಾಗ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ನೀವು ಮನೆಯಲ್ಲಿ ಈಗ ನಾವು ಬಾವಿಯಿಂದ ನೀರು ಇಳಿಯೋದೆಲ್ಲ ಕಡಿಮೆ ಅಲ್ಲ, ಮತ್ತು ಡೈರೆಕ್ಟ್ ಮೋಟ್ರ್ ಇಟ್ಟು ಸಿಂಟೆಕ್ಸ್ಗೆ ಹಾಕ್ತೀವಲ್ಲ ನೀರು, ಪೈಪ್ ಕಲೆಕ್ಷನ್. ಈಗ ಮೋಟ್ರ್ ಹಾಕಿದಾಗ ಈ ಮೋಟ್ರಲ್ಲಿ ಏನು ಬಂತು? ಕೂದಲು ಬಂದು ಎಲ್ಲಿಗೆ ಬಿತ್ತು? ಟ್ಯಾಂಕಿಯಲ್ಲಿ ಬಿತ್ತು, ಮೇಲಿರೋ ಟ್ಯಾಂಕಿಯಲ್ಲಿ ಬಿತ್ತು. ಟ್ಯಾಂಕಿಯಲ್ಲಿ ನೀರು ಎಷ್ಟಿರುತ್ತೆ? ಒಂದು 500 ಲೀಟ್ರಲ್ಲಿ ಇರುತ್ತಲ್ಲ, ಕಡಿಮೆ ಅಂದರೂ ಕೂಡ 1000 ಲೀಟ್ರಲ್ಲಿ ಇರುತ್ತೆ. ಆವಾಗ ಆ ನೀರು ಪ್ರಾಬ್ಲಮ್ ಇದೆಯಾ? ಇಲ್ಲ. ಅದೇ ನೀರು ಕಡಿಮೆಯಾಗಿ ಒಂದು 200 ಲೀಟ್ರಿಗಿಂತಲೂ ಕಡಿಮೆ ಆದ ತಕ್ಷಣ ಏನಾಗುತ್ತೆ? ಆ ಟ್ಯಾಂಕಿಯಲ್ಲಿ ನಜಸ್ ಆಗುತ್ತೆ. ಮತ್ತು ಅದು ಯಾವಾಗ ಶುಚಿ ಆಗುತ್ತೆ? ನಾವು ಮೋಟ್ರ್ ಹಾಕಿದ ತಕ್ಷಣ ನೀರು ತುಂಬಿದಾಗ 200 ಲೀಟ್ರಿಗಿಂತಲೂ ಜಾಸ್ತಿ ಆದಾಗ ನೀರು ಶುಚಿ ಆಯಿತು. ಅರ್ಥ ಆಯ್ತಾ? ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದರೆ, ಆ ಟ್ಯಾಂಕಿಯಲ್ಲಿ 200 ಲೀಟ್ರಿಗಿಂತಲೂ ಕಡಿಮೆ ನೀರಿರುವಾಗ ಈ ಕೂದಲು ಕೂಡ ಅದೇ ಟ್ಯಾಂಕಿಯಲ್ಲಿ ಇದ್ದರೆ ಬರುವಂತಹ ಟ್ಯಾಪ್ನಲ್ಲಿ ಬರುವಂತಹ ನೀರು ಯಾವ ನೀರು? ನಜಸ್ಸಾದ ನೀರು. ನಾವು ವಜು ಮಾಡೋತ್ತಿಗೆ ಯಾವ ನೀರಲ್ಲಿ ವಜು ಮಾಡ್ತೀವಿ? ನಜಸ್ಸಾದ. ವಜು ಸರಿಯಾಗುತ್ತಾ? ಇಲ್ಲ. ನಮಾಜ್ ಕೂಡ ಸಿಂಧು ಆಗಲ್ಲ. ನಾವು ಟಾಯ್ಲೆಟ್ ಹೋಗಿ ಶೌಚ ಮಾಡಾದಮೇಲೆ ಕ್ಲೀನ್ ಮಾಡೋತ್ತಿಗೆ ಯಾವ ನೀರಲ್ಲಿ ಶುಚಿ ಮಾಡ್ತೀವಿ? ಈ ನಜಸ್ಸಾದ ನೀರಲ್ಲಿ. ಶುಚಿಯಾಗುತ್ತಾ? ಇಲ್ಲ. ನಮಾಜ್ ಸರಿಯಾಗಲ್ಲ. ಅರ್ಥ ಆಗುತ್ತಾ? ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಂತ ವಿಷಯ, ಜಾಗ್ರತೆ ಮಾಡಬೇಕು. ಓಕೆ, ಇನ್ನು ಕೊನೆಯದಾಗಿ ಹೇಳಲಿಕ್ಕಿರೋದೇನೆಂದರೆ, ಮತ್ತು ಇದಕ್ಕೆ ಪರಿಹಾರ ಏನು? ಪ್ರತಿ ಬಾರಿಯೂ ಕೂಡ ಇದೇ ರೀತಿ ನಮಗೆ ಕೂದಲು ಕಂಡ್ರೆ ಮಾತ್ರ ನಜಸ್ ಅಲ್ಲ ಅಂತ ನಮಗೆ ಅದರಲ್ಲಿ ಆ ವಿಷಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆ ಹೇಳ್ತೀನಿ. ನಾವು ಬಕೆಟಲ್ಲಿ ನೀರು ಎಳೆದ್ವಿ. ನೀರು ಎಳೆದಾಗ ಆ ಬಕೆಟಲ್ಲಿ ನಮಗೇನು ಕಾಣಲಿಲ್ಲ? ಕೂದಲು ಕಾಣಲಿಲ್ಲ ಅಂದರೆ ಆ ನೀರು ನಾವು ಯೂಸ್ ಮಾಡ್ಬೋದು. ಫುಲ್ಲು ಸ್ಕ್ಯಾನ್ ಮಾಡಿ ನೋಡ್ಬೇಕಂತೇನಿಲ್ಲ. ಹೆಚ್ಚು ಕಡಿಮೆ ನಮಗೆ ಒಳ್ಳೆಯ ಒಂದು ಭಾವನೆ ಇದೆ. ಏನಂತ? ಈ ನೀರಿನಲ್ಲಿ ಏನಿಲ್ಲ, ಕೂದಲಿಲ್ಲ ಅನ್ನೋಂತಹ ಒಂದು ಭಾವನೆ, ಒಳ್ಳೆ ಭಾವನೆ ಇದೆ. ಅಷ್ಟು ಪಕ್ಕ ಇಲ್ಲದರೂ ಕೂಡ ಒಳ್ಳೆಯ ಒಂದು ಭಾವನೆ ಇದ್ದರೂ ಕೂಡ ಸಾಕು. ಏನು? ಈ ನೀರಿನಲ್ಲಿ ಕೂದಲಿಲ್ಲ ಅನ್ನುವ ಒಂದು ವಿಷಯ ಇದ್ದರೆ ಸಾಕು. ಆ ನೀರನ್ನ ಏನು ಮಾಡ್ಬೋದು? ಯೂಸ್ ಮಾಡ್ಬೋದು. ಓಕೆ ಅಲ್ವಾ? ಒಟ್ಟಾರೆಯಾಗಿ ಒಂದು ಬಾವಿಗೆ ಬೆಕ್ಕು ಬಿದ್ದರೆ ನಾವು ಮೇನ್ ನೋಡಬೇಕಾಗಿದ್ದೇನು? ನೀರು ಕಲುಷಿತ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ಆಗಿಲ್ಲ ಅಂದರೆ ಮತ್ತೆ ನೋಡಬೇಕಾಗಿದ್ದೇನು? ಅದರಲ್ಲಿ ಈ ಪ್ರಾಣಿಯ ಬಿದ್ದಂತಹ ಪ್ರಾಣಿ, ಬೆಕ್ಕಾಗಲಿ, ಈಗ ಬೆಕ್ಕು ಉದಾಹರಣೆ ಬಂದು ಬೆಕ್ಕು, ಅದು ಇಲಿ ಆಗಿರ್ಬೋದು, ಯಾವ ಜೀವಿ ಆಗಿರ್ಬೋದು, ಅದರ ಕೂದಲು ಬಿದ್ದಿದೆಯಾ ಅಂತ ನೋಡಬೇಕು. ಕೂದಲು ಬಿದ್ದಿದ್ದರೆ ಮತ್ತೆ ಏನು ನಾವು ಜಾಗ್ರತೆ ಮಾಡಬೇಕು? ಕೂದಲು ಬಿದ್ದಿದ್ದರೆ ಪ್ರತಿ ಬಾರಿ ತೆಗೆಯುವಂತಹ ನೀರಿನಲ್ಲಿ ಕೂದಲು ಇಲ್ಲ ಅನ್ನೋದನ್ನು ನಾವು ಒಂದ್ಸಲಿ ನೋಡ್ಕೋಬೇಕು. ಇದಿಷ್ಟು ವಿಷಯ ನಾವು ಜಾಗ್ರತೆ ಮಾಡ್ಕೊಳ್ಬೇಕಾದಂಥ ವಿಷಯ ಆಗಿದೆ. ಅರ್ಥ ಆಯ್ತಲ್ಲ? ಓಕೆ, ಅಲ್ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.